ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ತುಂಬ ವರ್ಷನೇ ಆಗೋಯ್ತು ವಿಡಿಯೋ ಮಾಡಿ, ಬೇಗ ಸ್ಟಾರ್ಟ್ ಮಾಡಿಬಿಡ್ತೀನಿ. ನಾವೆಲ್ಲ ಶಬರಿಮಲೆ ಹೋಗ್ತಾಯಿದ್ದೀವಿ. ಸೊ ಇವತ್ತು ನಮ್ಮ ಮನೆ ಹತ್ರ ಅಯ್ಯಪ್ಪ ಸ್ವಾಮಿ ದೇವಸ್ಥಾನದಲ್ಲಿ ಪೂಜೆ ಮಾಡಿಸ್ಕೊಂಡು ಹೊರಟ್ವಿ. ಅಲ್ಲಿಂದ ಸೀದಾ ಹೊರಟಿದ್ದೆ ಶಬರಿಮಲೆ ಎಂಟ್ರೆನ್ಸ್ಗೆ ಹೊರಟ್ವಿ. ಡೈರೆಕ್ಟ್ ರೋಡ್ ವ್ಲಾಗೆಲ್ಲ ಮಾಡೋಕ್ಕೆ ಹೋಗಿಲ್ಲ, ಸುಮ್ಮನೆ ಟೈಮ್ ವೇಸ್ಟ್ ಅಂತ. ಬೆಟ್ಟ ಹತ್ತಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಅಲ್ಲಿ ಎಂಟ್ರೆನ್ಸಲ್ಲೇ ನಮ್ಮ ಬಾಸ್ ಗಣೇಶ ಇದ್ದರು. ಫಸ್ಟ್ ಗಣೇಶನ ಕೈ ಮುಕ್ಕೊಂಡು ಅಲ್ಲಿಂದ ಸೀದಾ ಕೌಂಟ್ರಿಗೆ ಹೋದ್ವಿ. ನೀವು ಮೇ ಬಿ ಆನ್ಲೈನಲ್ಲಿ ಟಿಕೆಟ್ ಬುಕ್ ಮಾಡಿರೋರಿಗೆ ಇಲ್ಲಿ ಹೋಗಿ ಟಿಕೆಟ್ ಹಾಕ್ಸೋದೇನು ಬೇಕಾಗಿಲ್ಲ. ಆನ್ಲೈನಲ್ಲಿ ಯಾರು ಮಾಡಿರೋಲ್ಲ ಇಲ್ಲಿ ಬಂದು ಆಧಾರ್ ಕಾರ್ಡ್ ಕೊಟ್ಬಿಟ್ಟು ನೀವು ಒಂದು ತೊಗೋಬೇಕು. ಇಲ್ಲಿ ತೋರಿಸ್ತಾ ಇದ್ದೀನಲ್ಲ, ಇದೇ ಎಂಟ್ರೆನ್ಸ್ ಟಿಕೆಟ್. ಬುಕ್ಕಿಂಗ್ ಮಾಡ್ಕೊಬೇಕು ಸ್ಲಾಟ್ನ. ಬುಕ್ಕಿಂಗ್ ಮಾಡ್ಕೊಂಡು ಈ ಎಂಟ್ರೆನ್ಸಲ್ಲಿಗೆ ಹೋದರೆ ಇಲ್ಲಿಂದ ಬೆಟ್ಟ ಹತ್ತಕ್ಕೆ ಸ್ಟಾರ್ಟ್ ಆಗುತ್ತೆ. ನಾವು ಅಲ್ಲಿಂದ ಸ್ಟಾರ್ಟ್ ಮಾಡಿದ್ವಿ. ಜರ್ನಿ ಮಾತ್ರ ಸೂಪರಾಗಿತ್ತು. ಹೋಗಿರೋರಿಗೆ ಗೊತ್ತಾಗುತ್ತೆ ಹೇಗಿರುತ್ತೆ ಜರ್ನಿ ಅಂತ. ಇವಾಗ ಎಂಟ್ರೆನ್ಸ್ ಆದ್ವಿ ನಾವು. ಇಲ್ಲಿಂದ 18 ಶೆಡ್ಗಳು ಇರುತ್ತೆ. ಅಂದರೆ 18 ಸ್ಟೆಪ್ಸ್ ಥರ 18 ಮೆಟ್ಲು ಹೇಗಿರುತ್ತೋ ಅದೇ ಥರ ಇಲ್ಲಿಂದ 18 ಶೆಡ್ ಬರುತ್ತೆ ನಮಗೆ. ಅದೇ ನಮಗೆ ಲೆಕ್ಕ, ಇನ್ನೂ ಎಷ್ಟು ದೂರ ಹೋಗಬೇಕು, ಇನ್ನೂ ಎಷ್ಟು ದೂರ ಹೋಗಬೇಕು ಅಂತ. ಇದು ವಿಜಯಮೌಳಿ ಅವರು ಕಾಣಿಕೆ ಮಾಡಿರೋದು. ಆ ಬೋರ್ಡ್ನು ಕೂಡ ಕರೆಕ್ಟಾಗಿ ಮೇಂಟೈನ್ ಮಾಡಿಲ್ಲ, ಈಸ್ಕೊಳೋ ತನಕ ಅಷ್ಟೇ ಎಲ್ಲ. ಆಮೇಲೆ ಗೊತ್ತಲ್ಲ ನಮ್ಮ ಜನಗಳು. ಬೆಟ್ಟ ಹತ್ತಕ್ಕೆ ಸ್ಟಾರ್ಟ್ ಮಾಡಿದ್ವಿ. ನಮ್ಮ ಯಾವುದಿರಲ್ಲ ಆಗಲೇ ಮುಂದೆ ಓಡ್ತಾ ಇದ್ದಾರೆ. ಸ್ಟಾರ್ಟಿಂಗ್ ಅಲ್ವಾ, ಹೋಗ್ತಾರೆ, ಆಮೇಲೆ ಗೊತ್ತಾಗುತ್ತೆ. ನೋಡಿ, ಇದು ಶೆಡ್ ನಂಬರ್ 1. ಇಲ್ಲಿಂದ 18 ಲೆಕ್ಕ ನಮಗೆ. 18 ಶೆಡ್ ಬರುತ್ತೆ. 15ವರೆಗೂ ನಮಗೆ ತುಂಬ ಕಷ್ಟ ಹತ್ತೋದು. 15 ಆದಮೇಲೆ ಸ್ವಲ್ಪ ಫ್ಲ್ಯಾಟ್ ಇರುತ್ತೆ ರೋಡು. 15ವರೆಗೂ ಸಿಕ್ಕಾಪಟ್ಟೆ ಕಷ್ಟ ಇರುತ್ತೆ. ಇದು ನಿಲಿಮಲೆ ಬಾಟಮ್ ಪಾಯಿಂಟು. ಸೊ ಬಾಟಮ್ ಪಾಯಿಂಟಿಂದ ನಾವು ನಿಲಿಮಲೆ ಟಾಪ್ವರೆಗೂ ಹೋಗಬೇಕು. ನಿಲಿಮಲೆ ಟಾಪ್ವರೆಗೂ ಸಿಕ್ಕಾಪಟ್ಟೆ ಕಷ್ಟ ಇರುತ್ತೆ. ಸೊ ಸ್ಟಾರ್ಟಿಂಗಲ್ಲಿ ಎನರ್ಜಿ ಜಾಸ್ತಿನೇ ಇರುತ್ತೆ. ಯಾಕಂದರೆ ಸ್ಟಾರ್ಟಿಂಗ್ ಟ್ರಬಲ್ ಅಂತ ಏನಿರಲ್ಲ, ಎನರ್ಜಿ ಪೀಕಲ್ಲಿ ಇರುತ್ತೆ. ಹೋಗ್ತಾ ಕೆಲವೊಬ್ರು ಏನಾಗುತ್ತೆ, ಸ್ಟ್ಯಾಮಿನಾ ಇದ್ದವರು ನಾನ್ ಸ್ಟಾಪಾಗಿ ಹತ್ಬಿಡ್ತಾರೆ. ಸೊ ಎಲ್ಲೂ ರೆಸ್ಟೇ ತೊಗೊಳಲ್ಲ, ನಾರ್ಮಲ್ ವಾಕಿಂಗ್ ಥರ ಹತ್ಬಿಡ್ತಾರೆ. ಸ್ಟ್ಯಾಮಿನಾ ಸ್ವಲ್ಪ ಕಮ್ಮಿ ಇದ್ದವ್ರಿಗೆ ಅಬ್ವಿಯಸ್ಲಿ ಸುಸ್ತಾಗೇ ಆಗುತ್ತೆ. ಸೊ ನಮಗೂ 7ನೇ ಶೆಡ್ವರೆಗೂ ಆಲ್ಮೋಸ್ಟ್ 8ನೇ ಶೆಡ್ವರೆಗೂ ನಮಗೇನು ಸುಸ್ತಾಗಿರಲಿಲ್ಲ. 8 ಆದಮೇಲೆ ಸಿಕ್ಕಾಪಟ್ಟೆ ಸುಸ್ತಾಗೋಯ್ತು ನಮಗೆ. ನೋಡಿ, ನೀವು ನೋಡ್ಬೋದು ಸುತ್ತ ವೆದರ್. ನಾವು ಹೋಗಿದ್ದು ಮಳೆಗಾಲ ಬೇರೆ, ಚಿಲ್ಲಾಗಿ ಡ್ರಿಸ್ಲಿಂಗ್ ಆಗ್ತಾಯಿತ್ತು, ಲೈಟ್ ಡ್ರಿಸ್ಲಿಂಗು. ಇಲ್ಲಿಂದ ಇನ್ನೂ 3 ಕಿಲೋಮೀಟ್ರ್ ಇದೆ ಬೆಟ್ಟ. ಆ ಕಡೆ ಇವಾಗ ನೋಡ್ಬೋದು, ಇದು ಲೆಫ್ಟ್ ಸೈಡು ಸ್ಟೆಪ್ಸ್ ಇರುತ್ತೆ, ರೈಟ್ ಸೈಡು ಸ್ಲೋಪ್ ಇರುತ್ತೆ. ವಿತ್ ಜಲ್ಲಿಕಲ್ಲಿದು ಸಿಮೆಂಟ್ ಸ್ಲೋಪ್ ಇರುತ್ತೆ. ನೋಡಿ, ಆಗಲೇ ನಮ್ಮ ಮಾವ ಒಬ್ಬರು ಸುಸ್ತಾಗಿ ಜ್ಯೂಸ್ ಕುಡಿಯೋಕ್ಕೆ ರೆಡಿ ಮಾಡ್ತಾವ್ರೆ. ಇನ್ನೊಬ್ಬರು ಅಲ್ಲಿ ಕುಂತಿದ್ದಾರೆ. ಇನ್ನೂ ಇಬ್ಬರಿಗೆ ವೆಯ್ಟ್ ಮಾಡ್ತಾಯಿದ್ದೀವಿ. ಅಲ್ಲಿಂದ ಒಂದು ಜ್ಯೂಸ್ ಹಾಕ್ಕೊಂಡು ನೋಡಿ, ಇವಾಗ ಶೆಡ್ 7 ಹೇಳಿದ್ನಲ್ಲ, 7, 8ವರೆಗೂ ಸಿಕ್ಕಾಪಟ್ಟೆ ಸ್ವಲ್ಪ ಫ್ರೀಯಾಗಿ ಹತ್ಬಿಡ್ತೀರಾ. ಆಮೇಲೆ 7 ಆದಮೇಲೆ ಸಿಕ್ಕಾಪಟ್ಟೆ ಸುಸ್ತಾಗುತ್ತೆ, ಸ್ವೆಟ್ಟು ಹೋಗುತ್ತೆ. ಅಪ್ಪತ್ತ ಕಾಲಂತೂ ನೀವು ಹತ್ತಿದವ್ರಿಗೆ ಗೊತ್ತಾಗುತ್ತೆ ಎಕ್ಸ್ಪೀರಿಯೆನ್ಸು. ಹತ್ತಬೇಕಾದ್ರೆ ಸ್ವಲ್ಪ ಪೇಯ್ನ್ ಇರುತ್ತೆ, ಇಳಿಬೇಕಾದ್ರಂತೂ ನಿಮ್ಮ ಕಾಲಂತೂ ಸತ್ತೋಗಿರುತ್ತೆ ಅಂತಲೇ ಹೇಳ್ಬೋದು. ಒಂದು ವೈಬ್ರೇಷನ್ ಬರ್ತಾ ಇರುತ್ತೆ ಇಳಿಬೇಕಾದ್ರೆ. ಯಾಕಂದರೆ ಫುಲ್ ಸ್ಲೋಪ್ ಇರುತ್ತೆ, ಫುಲ್ ವೈಬ್ರೇಷನ್ ಬರ್ತಾ ಇರುತ್ತೆ ಕಾಲಲ್ಲಿ. ಅಷ್ಟು ಪ್ರಾಬ್ಲಮ್ ಆಗುತ್ತೆ. ಮತ್ತು ಜರ್ನಿ ಸ್ಟಾರ್ಟ್ ಮಾಡಿದ್ವಿ. ನಾವು ಆಲ್ಮೋಸ್ಟ್ 8ನೇ ಶೆಡ್ ಹತ್ರ ರೀಚ್ ಆಗ್ತಾಯಿದ್ವಿ. 8ನೇದು ಹತ್ತುತ್ತಾ ಇದ್ವಿ. ನೀವು ನೋಡ್ಬೋದು. ಬಟ್ ಶಬರಿಮಲೆ ಮೇಂಟೆನೆನ್ಸ್ ಮಾತ್ರ ಸೂಪರ್. ಎಲ್ಲೂ ನಿಮಗೆ ತೊಂದರೆ ಆಗೋಲ್ಲ. ನಿಮ್ಗೇನೇ ತೊಂದರೆ ಇದ್ದರೂ ಇಮಿಡಿಯೇಟಾಗಿ ಬರ್ತಾರೆ. ಆ್ಯಂಬುಲೆನ್ಸ್ ಆಗ್ಬೋದು. ನಿಮಗೆ ಸುಸ್ತಾದರೆ ಅಲ್ಲಿ ಆ್ಯಕ್ಚುಲಿ ಕೇರಳ ಕಡೆ ನಿಮ್ಗೆ ಹರ್ಬಲ್ ವಾಟರ್ ಅಂತ ಕೊಡ್ತಾರೆ. ಆಲ್ಮೋಸ್ಟ್ ಈ ಶಬರಿಮಲೆ ಬೆಟ್ಟ ಹತ್ಬೇಕಾದ್ರೆ ಎಲ್ಲರೂ ನೋಡಿರ್ತಾರೆ ಹರ್ಬಲ್ ವಾಟರ್ಸ್, ಹಾಟ್ ವಾಟರ್. ಅಲ್ಲಿ ಆಲ್ಮೋಸ್ಟ್ ಎಲ್ಲ ಕುಡಿಯೋದೇ ಹಾಟ್ ವಾಟರ್ಸು, ಹರ್ಬಲ್ ವಾಟರ್ ಕುಡಿತಾರೆ. ತುಂಬ ಜನ ಅದನ್ನೇ ಜಾಸ್ತಿ ಯೂಸ್ ಮಾಡೋದು, ಹೆಲ್ತ್ ಒಳ್ಳೆಯದು ಅಂತ. ಸೊ ಬೆಟ್ಟ ಹತ್ಬೇಕಾದ್ರೆ ನಮಗೂ ಹರ್ಬಲ್ ವಾಟರ್ಸ್ ಇಟ್ಟಿರ್ತಾರೆ. ಇದು ಅನ್ಸೀಸನ್ ಆಗಿರೋದ್ರಿಂದ ಸೊ 1-2 ಕಡೆ ಇಟ್ಟಿರ್ತಾರೆ. ಸೀಸನ್ ಟೈಮಲ್ಲಿ ಹೋದರೆ ಶೆಡ್ಗೆ ಪ್ರತಿಯೊಂದು ಶೆಡ್ಡಲ್ಲೂ ಹರ್ಬಲ್ ವಾಟರ್ ಸಿಗುತ್ತೆ. ಸೊ ಎನರ್ಜಿ ಬೂಸ್ಟರ್ ತೊಗೊಂಡು ಹೋಗ್ಬೋದು. ಅದು ಎನರ್ಜಿ ಬೂಸ್ಟರ್ ಥರನೂ ವರ್ಕ್ ಆಗುತ್ತೆ. ಅದು ಬಿಟ್ಟರೆ ನಿಮಗೆ ಅಂಗಡಿಗಳು ಪ್ರತಿ ಹೆಜ್ಜೆಯಲ್ಲೂ ಸಿಗ್ತಾ ಇರುತ್ತೆ, ಜ್ಯೂಸು, ಫ್ರೂಟ್ಸು. ಬಟ್ ಏನಂದರೆ ರೇಟ್ಸ್ ಎಲ್ಲ ಸಿಕ್ಕಾಪಟ್ಟೆ ಜಾಸ್ತಿ ಇರುತ್ತೆ ಅನ್ಸೀಸನ್ ಅದರಿಂದ. ಪಾಪ ಅವರು ತೊಗೊಂಡು ಬೆಟ್ಟದ ಮೇಲೆ ಎಲ್ಲ ಲೋಡ್ ಮಾಡಿ ಮಾರಬೇಕಲ್ವ. ಸೊ ರೇಟ್ಸ್ ಎಲ್ಲ ಸ್ವಲ್ಪ ಜಾಸ್ತಿನೇ ಇರುತ್ತೆ. ಸೊ ಕುಡಿಲೇಬೇಕು, ಯಾಕಂದರೆ ಸುಸ್ತಾಗಿರುತ್ತೆ. ಜ್ಯೂಸ್ ಕುಡಿಲೇಬೇಕು, ಹಣ್ಣು ತಿನ್ನಲೇಬೇಕು. ಅದು ಬಿಟ್ಟು ಇನ್ನೇನು ಸಿಗೋಲ್ಲ ಅಲ್ಲಿ. ಸೊ ಅಲ್ಲಿಂದ ಸ್ಟಾರ್ಟ್ ಮಾಡಿದ್ವಿ. ಎಲ್ಲ ನಿಂತ್ಕೊಂಡಿದ್ದೀವಿ, ರೆಸ್ಟ್ ಮಾಡ್ಕೊಂಡು ಹೋಗ್ತಾಯಿದ್ದೀವಿ. ಕಾಲೆಲ್ಲ ಫ್ಲ್ಯಾಟ್. ಆಲ್ಮೋಸ್ಟ್ ಬೆಟ್ಟ ಹತ್ತೋ ಟೈಮ್ಗೆಲ್ಲ ಡ್ಯಾನ್ಸ್ ಆಡ್ತಾಯಿದ್ವಿ ಕಾಲೆಲ್ಲ ನಾವು. ಆಮೇಲೆ ಇನ್ನೊಂದು ಗಮನಿಸ್ಬೋದು ನೋಡಿ, ಇದೊಂದು ವ್ಯೂ ಪಾಯಿಂಟ್ ಇದೆ ಇಲ್ಲಿ. ಅಲ್ಲಿಂದ ಬೆಟ್ಟ ಹತ್ಬೇಕಾದ್ರೆ ಒಂದು ವ್ಯೂ ಪಾಯಿಂಟ್ ಸಿಗುತ್ತೆ, ಸಕ್ಕತ್ತಾಗಿರುತ್ತೆ ವ್ಯೂ ಪಾಯಿಂಟ್. ಇದು ನೋಡ್ಕೊಂಡು ಹೋಗೋದು ನೀವು. ನನ್ನ ಮೊಬೈಲ್ ಕ್ಲಾರಿಟಿ ಸ್ವಲ್ಪ ಹೋಗಿದೆ, ಸೊ ಆದರೂ ಕವರ್ ಮಾಡಿದ್ದೀನಿ. ಇದು ವ್ಯೂ ಪಾಯಿಂಟಲ್ಲಿರೋದು.
ಅಲ್ಲಿಂದ ಪೀಕ್ ಫುಲ್ ಡೌನ್ ಎಷ್ಟು ಡೆಪ್ತು ನಾವು ಬೆಟ್ಟ ಹತ್ತುತ್ತಾ ಹೈಟ್ ಸಿಕ್ಕಾಪಟ್ಟೆ ಹೋಗಿ ನಮಗೆ ಫುಲ್ ವ್ಯೂ ಕಾಣುತ್ತೆ. ಇದು ನೋಡ್ತಾ ಇರೋದು ವ್ಯೂ ಪಾಯಿಂಟು. ಇಲ್ಲಿ ಆಲ್ಮೋಸ್ಟ್ ಅಲ್ಲಿ ಮಳೆ ಆದ್ರಿಂದ ಇವತ್ತು ಯಾರೂ ಜನ ಇಲ್ಲ. ಮಳೆ ಇಲ್ಲ ಅಂದರೆ ಅಲ್ಲಿ ಇಲ್ಲೆಲ್ಲ ವಿಡಿಯೋ ಮಾಡ್ಕೊಂಡು ಫೋಟೋ ತೊಗೊಂಡಿರ್ತಾರೆ, ಸೆಲ್ಫಿ ಎಲ್ಲ ಹೊಡ್ಕೊಂಡು ಹಿಂಗೆ ನಿಂತಿರ್ತಾರೆ. ಇವತ್ತು ಮಳೆ ಆದ್ರಿಂದ ಜನ ಇಲ್ಲ, ಅಲ್ಲೆಲ್ಲ ಫುಲ್ಲು ನೀರು ತುಂಬಿದೆ. ಸೊ ಹಂಗೆ ಒಂದು ವೆದರ್ದು ಒಂದು ವಿಡಿಯೋ ಮಾಡ್ಕೊಂಡು ಮತ್ತೆ ಸ್ಟಾರ್ಟ್ ಮಾಡಿದೆ. ನಂಗೆ ಮೆಟ್ಲತ್ತಿ ಸುಸ್ತಾಗೋಯ್ತು, ಸಿಕ್ಕಾಪಟ್ಟೆ ಸುಸ್ತಾಗೋಯ್ತು. ಅದಕ್ಕೆ ನಾನು ಸ್ಲೋಪ್ ಕಡೆ ಬಂದೆ. ಅಪ್ಪು ಮತ್ತು ಜಲ್ಲಿಕಲ್ ರೋಡಿಗೆ ಬಂದು ಪಕ್ಕದಲ್ಲೇ, ಈಗ ಲೆಫ್ಟಲ್ಲಿ ಮೆಟ್ಲು, ರೈಟಲ್ಲಿ ಅದು ಜಲ್ಲಿಕಲ್, ಅಲ್ಲಿ ಬಂದು ಹತ್ತುತ್ತಾ ಇದ್ದೀನಿ. ಇಲ್ಲಿ ನೋಡಿ ಮೆಣಸಿನ್ಕಾಯಿ ಹಾರ, ಬಜ್ಜಿ ಮಾರ್ದಿದ್ರು, ಬಜ್ಜಿ ಹಾರ. ಸೊ ನಾನೇನು ಮಾಡಿದೆ, ಅಪ್ಪಲ್ಲೇ ಹತ್ತಿದ್ದೀನಿ, ಮೆಟ್ಲಾಗಲ್ಲ ಅಂತ ನಾನು ಅಪ್ಪಲ್ಲಿ ಬಂದು ಜಲ್ಲಿಕಲ್ ಹತ್ತಕ್ಕೆ ಸ್ಟಾರ್ಟ್ ಮಾಡಿದ್ದೀನಿ. ನಮ್ಮ ಮಾವ ಬರ್ತಾ ಅವರಲ್ಲಿಂದ ಆಲ್ಮೋಸ್ಟ್ ಅವರೆಲ್ಲ ಸುಸ್ತಾಗಿರೋ ಪಾಪ. ನಮ್ಮ ಮಾವಂಗೆ ಟೈಮಿನ ಸಿಕ್ಕಾಪಟ್ಟೆ ಇದೆ ಅವ್ರಿಗೆ, ದೊಡ್ಡವ್ರಿಗೆ. ಹತ್ತುತ್ತಾ ಇದ್ದೀವಿ. ಇಲ್ಲಿ ಹುಲಿ ಬರೋ ಜಾಗ ಅಂತ ಹಾಕಿದ್ದಾರೆ, ಬಟ್ ಆಲ್ಮೋಸ್ಟ್ ತುಂಬ ಜನ ನೋಡಿದ್ದಾರೆ ಹುಲಿ ಬರೋ ಜಾಗದಲ್ಲಿ. ಈಗ ನೈಟ್ ಹೊತ್ತೆಲ್ಲ ಹತ್ತಬೇಕಾದ್ರೆ ನೋಡಿರ್ತಾರೆ. ನೈಟ್ ಹೊತ್ತೆಲ್ಲ ಬೆಟ್ಟ ಹತ್ಬೇಕಾದ್ರೆ ನಿಮಗೆ ನೀವು ಹೋಗಿರೋರು ಗೊತ್ತಾಗುತ್ತೆ, ಪಟಾಕಿ ಹೊಡಿತಾರೆ, ಪಟಾಕಿ ಸೌಂಡು ಬರ್ತಾನೆ ಇರುತ್ತೆ. ಸೊ ಇಲ್ಲಿಂದ ಇನ್ನೂ 2 ಕಿಲೋಮೀಟರ್ಸ್ ಇದೆ ಟೆಂಪಲ್ಲು. 2 ಕಿಲೋಮೀಟ್ರ್ ವಾಕಲ್ಲೇ ಹೋಗಬೇಕು. ನೋಡಿ ಇಲ್ಲಿ ಸ್ವಲ್ಪ ಫ್ಲ್ಯಾಟ್ ಇದೆ, ಇಲ್ಲಿ ಸ್ವಲ್ಪ ರೆಸ್ಟ್ ಮಾಡಿಕೊಂಡು ಏನಾದರೂ ಸುಸ್ತಾದರೂ ತಿನ್ಕೊಂಡು ಹೋಗೋ ಜಾಗ. ಪ್ರತಿಯೊಂದು ಶೆಡ್ಡಲ್ಲೂ ಇರುತ್ತೆ ಊಟ ತಿಂಡಿ, ನಿಮಗೇನು ತೊಂದರೆ ಇಲ್ಲ. ಫೆಸಿಲಿಟೀಸು ತುಂಬ ಚೆನ್ನಾಗಿ ಮಾಡಿದ್ದಾರೆ. ನಿಮಗೇನಿಲ್ಲ, ಒಂದು ಕಾಲ್ ಮಾಡೋದು ಸಾಕು, ಇಮಿಡಿಯೇಟ್ ಏನೋ ಸುಸ್ತಾದರೆ, ಏನಾದರೂ ಇನ್ ಕೇಸ್ ಏನಾದರೂ ಇನ್ಸಿಡೆಂಟ್ ಆದರೆ ಆಂಬುಲೆನ್ಸು, ಬೆಟ್ಟ ಅಂತಲೂ ಇಲ್ಲ, ಆಂಬುಲೆನ್ಸ್ ವ್ಯವಸ್ಥೆ ಚೆನ್ನಾಗಿ ಮಾಡಿದ್ದಾರೆ. ನಾವಿದ್ದಾಗಲೇ 2 ಸಲ ಇಬ್ಬರು ಕರ್ಕೊಂಡೋದ್ರು ಯಾರು ಆಂಬುಲೆನ್ಸಲ್ಲಿ. ಬೆಟ್ಟದ ಮೇಲೆ ಆಂಬುಲೆನ್ಸ್ ಬರುತ್ತೆ. ಇದು ನೋಡಿ ಶರಂಗುತ್ತಿ ಬಂದು ಹಾಕೋದಿಲ್ಲಿ ಮಾಲೆ ಹಾಕಿರೋರು ಬಂದು ಇಲ್ಲಿ ಶರಂಗುತ್ತಿ ಚುಚ್ಚಿಬಿಟ್ಟು ತೆಂಗಿನಕಾಯಿ ಹೊಡೆದ್ಬಿಟ್ಟು ಹೋಗ್ತಾರೆ. ಇಲ್ಲಿ ಪೂಜೆ ಮಾಡಿ ಹೋಗ್ತಾರೆ. ಮಾಲೆ ಹಾಕಿರೋರ್ದು ಒಂಥರ ಪದ್ಧತಿ, ನಾವು ಸಿವಿಲಲ್ಲಿ ಹೋಗೋದು ಒಂಥರ ಪದ್ಧತಿ. ಮಾಲೆ ಹಾಕಿರೋ ಶರಂಗುತ್ತಿ ಬಂದು ಚುಚ್ಚಬೇಕು, ತೆಂಗಿನಕಾಯಿ ಹೊಡಿಬೇಕು, ಬೆಟ್ಟ ಮೇಲೆ ಹತ್ತಿದ ಮೇಲೆ ಒಂದು ಕಾಯಿ ಹೊಡಿಬೇಕು, ಅದು ಪದ್ಧತಿ ಇದೆ. ನಾವು ಸಿವಿಲಲ್ಲಿ ಹೋಗ್ತಾ ಇರೋದ್ರಿಂದ ನಾವು ನೋಡಿಕೊಂಡು ಹೋಗ್ತಾಯಿದ್ವಿ. ಇಲ್ಲಿಂದ ಇನ್ನೂ 1.5 ಕಿಲೋಮೀಟ್ರ್ ಇದೆ ದೇವಸ್ಥಾನ. ಆಲ್ಮೋಸ್ಟ್ ಸಿಕ್ಕಾಪಟ್ಟೆ ರೆಸ್ಟ್ ಮಾಡಿ ಅದಾದರೂ ಪ್ರತಿ ವರ್ಷಕ್ಕಿಂತ ಈ ವರ್ಷ ಸ್ವಲ್ಪ ನಾವು ಬೇಗನೆ ಹತ್ತಿದ್ವಿ. ಪ್ರತಿ ವರ್ಷ ನಮಗೆ ಬೆಟ್ಟ ಹತ್ತಕ್ಕೆ 3 ಗಂಟೆ ಆಗ್ತಿತ್ತು. ನಮ್ಮ ಮಾವದಿರಿಗೆ ನಮ್ಮ ಮಾವದಿರೆಲ್ಲ ಬೇಗ ಹೋದ್ರು, ನಮ್ಗೆ ಹತ್ತಕ್ಕೆ 3 ಗಂಟೆ ಆಗ್ತಾಯಿತ್ತು. ಬಟ್ ಈ ಸಲ ನಾವು 2 ಗಂಟೆಗೆ ಬೆಟ್ಟ ಹತ್ತಿದ್ವಿ. ಆಲ್ಮೋಸ್ಟ್ 1:45 2ವರೆಗೆ ಹತ್ತಿದ್ವಿ. ಇಲ್ಲಿಂದ ನೋಡ್ಬೋದು ಎಂಟ್ರೆನ್ಸ್, ಇಲ್ಲಿಂದ ಫ್ಲ್ಯಾಟು. ಬೆಟ್ಟ ಹತ್ತಿದ್ದು ಮುಗೀತು, ಇಲ್ಲಿಗೆ ಪೀಕಲ್ಲಿ ಸುಸ್ತಾಗೋದ್ವಿ. ಇಲ್ಲಿಂದ ಫುಲ್ ನೆಲ, ಫ್ಲ್ಯಾಟ್ ನೆಲನೇ, ಬಟ್ ಚಿಕ್ಕ ಕಲ್ಲುಗಳು ಕಾಲಿಗೆ ಎಷ್ಟು ಒತ್ತುತ್ತೆ ಅಂದರೆ ಸಿಕ್ಕಾಪಟ್ಟೆ ಪೇಯ್ನ್ ಕೊಡುತ್ತೆ. ಅದೇನೆ ತುಂಬ ನೋವಾಗ್ತಿತ್ತು ಕಾಲದೆಲ್ಲ. ಬರ್ತಾ ಮಧ್ಯದಲ್ಲಿ ನೀರು ಬೇರೆ, ಮಳೆ ಅಲ್ವಾ, ನೀರು ಮೇಲೆ ನಾವು ನಡೀತಾ ನಮ್ಮ ಪಾದ ಏನಾಗುತ್ತೆ, ಸಾಫ್ಟ್ ಆಗುತ್ತೆ. ನಮ್ಮ ಪಾದ ಸಾಫ್ಟ್ ಆದಾಗ ನಾವು ಕಲ್ ಮೇಲೆ ನಡೆದಾಗ ಆಬ್ವಿಯಸ್ಲಿ ಚುಚ್ಚುತ್ತೆ, ನಾವು ಪೇಯ್ನ್ ಹಾಗೆ ಆಗುತ್ತೆ. ಇಲ್ಲಿಗೆ ಸ್ವಲ್ಪ ಸುಸ್ತಾಗಿದೆ, ರಿಲ್ಯಾಕ್ಸ್ ಮೋಡಿದು. ಸ್ವಲ್ಪ ನಿಧಾನಕ್ಕೆ ವಾಕ್ ಮಾಡ್ಕೊಂಡು ಹೋಗೋ ಥರ ಇತ್ತು. ವೆದರ್ ನೋಡಿಕೊಂಡು ವಾಕ್ ಮಾಡಿಕೊಂಡು ನಮ್ಮ ಮಾವ ಹೇಳ್ತಾಯಿದ್ರು, ಇಲ್ಲಿ ಮುಂದೆ ಒಂದು ಕೋತಿ ಇರುತ್ತೆ, ಎವ್ರಿ ಟೈಮ್ ಇಲ್ಲೇ ಇರುತ್ತೆ ಒಂದು ಡಿಫ್ರೆಂಟ್ ಕೋತಿ ಅಂತ ಹೇಳಿದ್ರು. ಅದನ್ನು ಮೇ ಬಿ ಇರ್ಬೋದು ಅಂತ ನೋಡ್ಕೊಂಡೋದು, ಅದಲ್ಲಿತ್ತು. ನೋಡಿ ತೋರಿಸ್ತಾ ಇದ್ದೀನಿ, ಆ ಕೋತಿ ಅಲ್ಲೇ ಇತ್ತು. ಈ ಜಾಗದಲ್ಲಿ ಮಾತ್ರ ಈಗ ಸರಿ ಅಂದರೆ ಈ ಜಾಗದಲ್ಲಿ ಬೆಟ್ಟ ಹತ್ತಬೇಕಾದ್ರೆ ಈ ಜಾಗದಲ್ಲಿ ಮಾತ್ರ ಈ ಕೋತಿ ಕಾಣಿಸೋದು, ಬೇರೆ ಯಾವುದೂ ಇಲ್ಲ. ಇಲ್ಲಿಂದ 400 ಮೀಟ್ರ್ ಮತ್ತೆ ಟೆಂಪಲ್ಲು. 400 ಮೀಟ್ರ್ ಟೆಂಪಲ್ ಅಂತ ಈಸಿ ಅನ್ನಿಸ್ಬೋದು, 400 ಮೀಟ್ರ್ ಅಷ್ಟೇ ಅಂತ. ಬಟ್ ನಡಿಬೇಕಾದ್ರೆ 4 ಕಿಲೋಮೀಟ್ರ್ ನಡೆದಷ್ಟು ಅನುಭವ ಆಗುತ್ತೆ. ನಡೆಯೋಕ್ಕೆ ತುಂಬ ಕಷ್ಟ ಆಗುತ್ತೆ, ನಡೆಯೋಕ್ಕೆ ಆಗಲ್ಲ. ಇಲ್ಲಿಗೆ ಬರೋ ಅಷ್ಟೊತ್ತಿಗೆ ಆಲ್ಮೋಸ್ಟು ನೋಡಿ ಕೋತಿಗಳೆಲ್ಲ ಹೋಗಿ ಬರೋರೆಲ್ಲ ಹಣ್ಣು ಕೋತಿಗೆಲ್ಲ ಊಟ ಆಗ್ತಾಯಿರ್ತಾರೆ. ಇಲ್ಲಿಗೆ ಬರೋ ಅಷ್ಟೊತ್ತಿಗೆ ಅಯ್ಯಪ್ಪ ಅಂದ್ಕೊಂಡೇ ಬಂದ್ಬಿಟ್ಟಿರ್ತೀವಿ. ಬಟ್ ಏನೇ ಆಗಲಿ, ಬೆಟ್ಟ ಹತ್ತೋರ್ಗು ಮಾತ್ರ ನೋವು, ದರ್ಶನಕ್ಕೆ ನಿಂತ್ಕೊಂಡವ್ರಿಗೂ ನೋವು. ಆ ಅಪ್ಪನ ದರ್ಶನ ಮಾಡಿದ್ಮೇಲೆ ಅದು ಯಾವುದೇ ನೋವು ಇರೋಲ್ಲ, ಏನೂ ಇರೋಲ್ಲ, ಎಲ್ಲ ಗುಣ ಆಗಿರುತ್ತೆ. ಅದು ಬೆಟ್ಟ ಹತ್ತೋರ್ಗೆ ಮಾತ್ರ ಅನುಭವ ಮಾಡೋಕ್ಕಾಗೋದು. ದರ್ಶನ ಆಗಿದ ತಕ್ಷಣ ನಮ್ಗೆ ಯಾವುದೇ ರೀತಿಯಾದ ಪೇನು ಗೊತ್ತಾಗಲ್ಲ, ಏನೂ ಗೊತ್ತಾಗಲ್ಲ. ಇರ್ಬೋದು ಪ್ರತಿ ಸಲ ಕಷ್ಟ. ಇವಾಗ ಬೆಟ್ಟ ಹತ್ತೋದೇ ಕಷ್ಟ ಅಂತ ಗೊತ್ತಿದ್ರೂ ಏನಕ್ಕೆ ಜನ ಬೆಟ್ಟ ಹತ್ತಾರೆ ಅಯ್ಯಪ್ಪನ ದರ್ಶನ ಮಾಡೋಕ್ಕೆ. ದರ್ಶನ ಮಾಡಿದ್ಮೇಲೆ ಅದು ಯಾವುದೇ ನೋವುಗಳು ನಮಗೆ ಕಾಣಲ್ಲ, ಅದಂತೂ ನಿಜ. ಅಲ್ಲಿ ಸತ್ಯ ಇದೆ, ನಾವು ನಂಬಿದ್ದೀವಿ, ನಾವು ಹೋಗ್ತಿದ್ದೀವಿ, ನಮ್ಗೆ ಅನುಭವ ಆಗಿದೆ, ನಮಗೆ ಸತ್ಯ, ನಾವು ನಂಬಿದ್ದೀವಿ, ಅಯ್ಯಪ್ಪನ ನಂಬಿದ್ದೀವಿ, ನಾವು ಹೋಗ್ತಾಯಿದ್ದೀವಿ. ಇಲ್ಲಿಂದ ಬಂತು, ಇದೇ ದೇವಸ್ಥಾನದ ಎಂಟ್ರೆನ್ಸು, ಇಲ್ಲಿಗೆ ಲಾಸ್ಟು. ಇಲ್ಲಿಂದ ಫುಲ್ ಟೆಂಪಲ್ಲೇ. ನಾವು ಸಿವಿಲ್ ಆಗಿರೋದ್ರಿಂದ ನಮಗೆ ಬ್ಯಾಕ್ ಸೈಡಿಂದ ಬಿಡ್ತಾರೆ. ಸೊ ಮಾಲೆ ಹಾಕಿರೋರಿಗೆ ಫ್ರಂಟ್ ಸೈಡಿಂದ ಹೋಗ್ಬೋದು, ನಾವು ಬ್ಯಾಕ್ ಸೈಡ್. ಇನ್ನು ನೋಡಿ, ಇದು ಸಿವಿಲ್ ದರ್ಶನ ಅಂತ ಬೋರ್ಡ್ ಹಾಕಿರ್ತಾರೆ.
ನಾವು ಸಿವಿಲ್ ದರ್ಶನದ ಮುಖಾಂತರ ನಾವು ಹೋಗಬೇಕು. ಇಲ್ಲೆಲ್ಲ ಅಂಗಡಿಗಳು ತುಂಬ ಇದೆ. ಅದು ನೋಡಿ ನಮ್ಮ ಮಾವ ಕಾಲು ಆಗಲ್ಲ, ಯಾಕಂದರೆ ಚುಚ್ತಾ ಇರುತ್ತೆ. ನಮ್ಮ ಪಾದ ಅಂತೂ ಸೌದೋಗ್ಬಿಟ್ಟಿರುತ್ತೆ ಹತ್ತೋ ಅಷ್ಟೊತ್ತಿಗೆ. ಇಲ್ಲಿ ಪಾತ್ರೆಗಳೆಲ್ಲ ಮಾರ್ತಾ ಇದ್ದಾರಲ್ಲ, ಅದು ಅಯ್ಯಪ್ಪ ಸ್ವಾಮಿ ಅಭಿಷೇಕ ತುಪ್ಪ ಮಾರ್ತಾರಲ್ಲಿ. ಆ ತುಪ್ಪ ತೊಗೊಂಡೋಗೋಕ್ಕೆ ಸುಮಾರು ಜನ ತೊಗೊಂಡೋಗ್ತಾರೆ. ಅದನ್ನು ತೊಗೊಂಡೋಗೋಕ್ಕೆ ಡಬ್ಬ ಥರದ್ದು ದೇವಸ್ಥಾನದ ಎಂಟ್ರೆನ್ಸಿಗೆ ಬಂದು ನಾವು ದರ್ಶನ ಆದ್ದರಿಂದ ನೋಡ್ತಾ ಇರ್ಬೋದು. ನಮ್ಮ ಸಿವಿಲ್ ದರ್ಶನ ಮಾಲೆ ಹಾಕಿರೋರು ಇಲ್ಲಿಗೆ ಎಲ್ಲ ಎರಡು ಇಲ್ಲೇ ಜಾಯ್ನ್ ಆಗುತ್ತೆ. ಬಟ್ ಮಾಲೆ ಹಾಕಿರೋರಿಗೆ ಸ್ವಲ್ಪ ಮೇಲಿಂದ ಲೆಫ್ಟೆಲ್ಲ ಬಿಡ್ತಾರೆ, ನಮ್ಗೆ ರೈಟ್ ಸೈಡಲ್ಲಿ ಬಿಡ್ತಾರೆ. ಇದು ನೋಡ್ತಾ ಇರ್ಬೋದು ನೀವು ದೇವಸ್ಥಾನದ ವೀವು ಶೆಡ್ ಅಂದರೆ ನಾವು ಎಂಟ್ರೆನ್ಸಿಂದ ಮಾಡಿದ್ದು. ಫುಲ್ ಕವರ್ ಮಾಡೋಕ್ಕಾಗಲ್ಲ, ಅಲ್ಲಿ ಪೊಲೀಸರೆಲ್ಲ ವೀಡಿಯೋ ಮಾಡಬಾರ್ದು ಅಂತ ಬೈತಾಯಿದ್ರು. ಸೊ ಹಂಗೂ ವೀಡಿಯೋ ಮಾಡಿದ್ದೀನಿ ಟೆಂಪಲ್ ಒಳಗಡೆಲ್ಲ ಮಾಡೋಕ್ಕಾಗಲ್ಲ, ಔಟ್ ಸೈಡ್ದೆಲ್ಲ ಮಾಡಿದ್ದೀನಿ, ಎಂಟ್ರೆನ್ಸ್ವರೆಗೂ ಮಾಡಿದ್ದೀನಿ. ಇಲ್ಲಿಂದ ಸ್ವಾಮಿ ಅಯ್ಯಪ್ಪ ದರ್ಶನ ಮಾಡಿಕೊಂಡು ಧನ್ಯನಾದೆ ಅಂತ ಹೇಳ್ಕೊಂಡು ಬಂದೆ. ದರ್ಶನ ಆಗಿದ ತಕ್ಷಣ ನಿಮಗೆ ಗೊತ್ತಲ್ಲ, ಯಾವುದೇ ರೀತಿಯ ನೋವು ಇರಲ್ಲ, ಏನಿರಲ್ಲ, ನೆಮ್ಮದಿಯಾಗಿ ಬಂದಿದ್ದೀನಿ. ದರ್ಶನ ಆಗಿದೆ. ಇಲ್ಲಿ ಗಂಟೆ ಕೆಡ್ತಾರೆ, ನನಗೂ ಒಂದು ಗಂಟೆ ಸಿಕ್ತು. ನಾನು ಏನೋ ಬೇಡ್ಕೊಂಡಿರ್ತೀನಿ, ನನಗೂ ಒಂದು ಗಂಟೆ ಸಿಕ್ತು. ನಾನು ಆ ಗಂಟೆ ತೊಗೊಂಡು ಬಂದಿದ್ದೀನಿ ಮನೆಗೆ. ಅಲ್ಲಿಂದ ಸೀದಾ ಪ್ರಸಾದ ತೊಗೊಂಡು, ಅಯ್ಯಪ್ಪ ಪ್ರಸಾದ ಇದು ಒಂದು ಕಾಟನ್ ಬಾಕ್ಸ್ ಫುಲ್ ತೊಗೊಂಡಿದ್ದೀವಿ. ನಮ್ಮ ಮಾವ ಸುಸ್ತಾಗಿ ಮಲ್ಕೊಂಡ್ಬಿಟ್ಟಿದ್ದಾರೆ, ಆಗಲ್ಲ, ಸೊ ರೆಸ್ಟ್ ಮಾಡ್ತಾಯಿದ್ದಾರೆ. ಅಲ್ಲಿಂದ ಪಂಪಾ ನದಿಗೆ ಬಂದು ಮತ್ತೆ ಒಂದು ಇವು ನೋಡ್ಕೊಂಡು ಪಂಪಾ ನದಿ ನೀರು ಸ್ವಲ್ಪ ಕಮ್ಮಿನೇ ಇದೆ. ಕಮ್ಮಿ ಅಂದರೆ ಅಲ್ಲಿ ಫುಲ್ ಕಮ್ಮಿ ಇಲ್ಲ, ನೀರಿದೆ. ಬಟ್ ಸ್ನಾನ ಮಾಡ್ಬೋದು. ಅಲ್ಲಿ ನೋಡಿ ಮಾಡ್ಬೋದು, ಹಗ್ಗ ಹಾಕಿರ್ತಾರೆ, ಹಗ್ಗ ಹಿಡ್ಕೊಂಡು ನಾವು ಸ್ನಾನ ಮಾಡ್ಬೋದು. ಬಟ್ ಏನು ತೊಂದರೆ ಇಲ್ಲ, ನೀರು ಲೆವೆಲ್ ನಾರ್ಮಲಾಗಿ ಇದೆ, ಸ್ನಾನ ಮಾಡ್ಬೋದು. ಪಂಪಾದಲ್ಲಿ ಬಿಡ್ತಾ ಇದ್ದಾರೆ, ನೋಡ್ತಾ ಇರ್ಬೋದು. ಬಟ್ ನೀರು ಫೋರ್ಸ್ ಇದೆ, ತುಂಬ ಜೋರಾಗಿ ಹರಿತಾ ಇದೆ. ಬಟ್ ಸ್ನಾನ ಮಾಡ್ಬೋದು, ಏನು ತೊಂದರೆ ಇಲ್ಲ. ಪ್ರಸಾದ ತೊಗೊಂಡು ನಾವು ಪಾರ್ಕಿಂಗ್ ಹೋಗ್ತಾಯಿದ್ದೀವಿ. ನಾವು ಪಾರ್ಕಿಂಗ್ ಕೊಟ್ಟರೆ ನಮಗೆ ನೀಲ್ಕಲ್ಲಲ್ಲಿ, ಯಾಕಂದರೆ ಅಲ್ಲಿಂದ ಶಬರಿಮಲೆಯಿಂದ ಮತ್ತೆ ನಾವು ಬಸ್ ಸ್ಟಾಪ್ಗೆ ಹೋಗಿ ಬಸ್ ಸ್ಟಾಪಿಂದ ನೀಲ್ಕಲ್ಗೆ ಹೋಗಬೇಕು. ರೆಸ್ಟ್ ಇರಲಿಲ್ಲ, ಬಟ್ ಆದರೂ ನೀಲ್ಕಲ್ಲಲ್ಲಿ ಏನಕ್ಕೆ ಪಾರ್ಕಿಂಗ್ ಕೊಟ್ಟರೋ ಗೊತ್ತಿಲ್ಲ. ಇದು ಅಯ್ಯಪ್ಪ ಸ್ವಾಮಿ ಎಂಟ್ರೆನ್ಸು, ಇಲ್ಲಿಂದ ಇದೆ ಬಸ್ ಸ್ಟಾಪ್. ಇದು ಈ ಬಸ್ ಸ್ಟಾಪಿಂದ ನಾವು ನೆಕ್ಸ್ಟು ನೀಲ್ಕಲ್ಗೆ ಹೋಗ್ಬೇಕು ನಮ್ಮ ಪಾರ್ಕಿಂಗ್ಗೆ. ಅಲ್ಲಿಂದ ಬಂದು ನಮ್ಮದು ಇಲ್ಲಿ ದುಬಾರೆ, ನಮ್ಮಲ್ಲಿ ಕರ್ನಾಟಕದಲ್ಲಿ ದುಬಾರೆ ಫಾರೆಸ್ಟಲ್ಲಿ ಆನೆಯನ್ನು ಸಾಕೋದು ಹೇಗಿರುತ್ತೋ ಅದೇ ಥರ ಇದು ಕೇರಳದಲ್ಲಿರೋದು. ಅಲ್ಲಿ ಶಬರಿಮಲೆ ಇಂದ ನಾವು ನೆಕ್ಸ್ಟ್ ಗುರುವಾಯೂರಿಗೆ ಹೋದ್ವಿ. ಗುರುವಾಯೂರಿಂದ ಇಲ್ಲಿ 3 ಕಿಲೋಮೀಟ್ರ್ ಅಂತ ಯಾರೋ ಹೇಳಿದ್ರು, ಈ ಥರ ಆನೆದೊಂದಿದೆ ಜಾಗ, ಆನೆ ಸಾಕೋದು, ಆನೆ ನೋಡೋದು ಅಂತ ಹೇಳಿದ್ರು. ಅಲ್ಲಿಂದ ಜಸ್ಟ್ 3 ಕಿಲೋಮೀಟರ್ಸ್ ಅಷ್ಟೇ, ನೋಡ್ಕೊಬೋದು. ಬಟ್ ತುಂಬ ಚೆನ್ನಾಗಿದೆ, ಎಲ್ಲ ರೀತಿಯ ಆನೆಗಳು. ಆ ಗುರುವಾಯೂರ ದೇವಸ್ಥಾನದಲ್ಲಿ ಅಲ್ಲಿ ಪೂಜೆ ಮಾಡೋ ಆನೆ ಇರ್ಬೋದು, ಪ್ರತಿಯೊಂದು ಆನೆ ಶಿಬಿರ ಅಂತಲೇ ಹೇಳ್ಬೋದು. ಆನೆಗೆ ಸ್ನಾನ ಮಾಡಿಸೋದು ಇಲ್ಲ, ಹೆಚ್ಚು ಕಮ್ಮಿ ಏನಿಲ್ಲ ಒಂದು 50 ಆನೆ ಇದೆ. ಇಲ್ಲಿ 50 ಆನೆ ಇದೆ, ನೋಡ್ತಾ ಇರ್ಬೋದು ನೀವು. ಸೊ ಇಲ್ಲಿಗೆ ನನ್ನ ವ್ಲಾಗ್ ಎಂಡ್ ಮಾಡ್ತೀನಿ. ಲೈಕ್ ಮಾಡಿ, ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಬಾಯ್ ಬಾಯ್ ಫಾಕ್ಸ್, ಬಾಯ್.